ರಾಜ್ಯಾದ್ಯಂತ ಮಳೆರಾಯನ ಭೀಕರತೆಗೆ ಜನ ಬೆದರಿ ಬೆಂಡಾಗಿದ್ರೆ ಇಲ್ಲೊಬ್ಬರು ಸನ್ಯಾಸಿ ಪ್ರವಾಹಕ್ಕೆ ಹೆದರಲ್ಲ ಅಂತ ಚಾಲೆಂಜ್ ಹಾಕಿದ್ದಾರೆ. ಯಾರ ಸ್ವಾಮೀಜಿ? ಅಷ್ಟಕ್ಕೆ ಅವ್ರು ಏನು ಹೇಳಿದ್ರು? ಸ್ಟೋರಿ ನೋಡಿ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ. ನಡುಗಡ್ಡೆಯಲ್ಲಿ ಆಶ್ರಮ, ಸೇತುವೆ ಜಲಾವೃತ. ಮಂಡ್ಯ ಜಿಲ್ಲಾಡಳಿತಕ್ಕೆ ಸ್ವಾಮೀಜಿಯೊಬ್ಬರ ನಿರ್ಧಾರ ದೊಡ್ಡ ತಲೆನೋವಾಗಿದೆ. ಕಾವೇರಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿ ನಡುಗಡ್ಡೆಯಲ್ಲಿರುವ ಗೌತಮ ಕ್ಷೇತ್ರದ ಆಶ್ರಮದ ಶ್ರೀ ಗಜಾನನ ಸ್ವಾಮೀಜಿ ಆಶ್ರಮ ಬಿಟ್ಟು ಬರಲು ಒಪ್ಪದೆ ಹಠ ಹಿಡಿದಿದ್ದಾರೆ. ಹೌದು, ಆಶ್ರಮ ನಡುಗಡ್ಡೆಯಲ್ಲಿರುವ ಕಾರಣ ಸಂಪರ್ಕ ಕಲ್ಪಿಸುವ ರಸ್ತೆ, ಸೇತುವೆ ಜಲಾವೃತಗೊಂಡಿದೆ. ಇಷ್ಟಾದ್ರೂ ಸ್ವಾಮೀಜಿ ಮಾತ್ರ ಸ್ಥಳಾಂತರಕ್ಕೆ ಒಪ್ಪುತ್ತಿಲ್ಲ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕೆಆರ್ಎಸ್ನಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ನದಿಯಲ್ಲಿ ನೀರು ಹೆಚ್ಚಾಗಿದೆ. 2 ಲಕ್ಷ ಕ್ಯೂಸೆಕ್ ದಾಟಿದ್ರೆ ಆಶ್ರಮಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಆದರೆ ಸ್ವಾಮೀಜಿ ನಿರ್ಧಾರದಿಂದ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಇಕ್ಕಟ್ಟಿಗೆ ಸಿಲುಕಿದೆ. ಅಣೆಕಟ್ಟೆಗೆ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ನೀರಿನ ಹೊರಹರಿವು ಯಾವುದೇ ಕ್ಷಣದಲ್ಲಿ ಹೆಚ್ಚಾಗ್ಬೋದು. ಆದರೆ ಮತ್ತಷ್ಟು ಹೆಚ್ಚಾದರೆ ಗೌತಮ ಕ್ಷೇತ್ರಕ್ಕೂ ಕೂಡ ಜಲ ದಿಗ್ಬಂಧನ ಮತ್ತಷ್ಟು ಹೆಚ್ಚಾಗ್ಬೋದು. ಜೊತೆಗೆ ಅಲ್ಲಿಗೂ ಕೂಡ ನೀರು ತಲುಪಿದ್ರೆ ಮುಂದೆ ಅನಾಹುತ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಗಜಾನನ ಸ್ವಾಮೀಜಿಯ ಮೊಂಡಾಟ ಅಂದರೆ ಏನು, ಅವರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ನಿರಾಕರಿಸ್ತಾ ಇದ್ದಾರೆ. ಇದು ಮಂಡ್ಯ ಜಿಲ್ಲಾಡಳಿತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯಾದ್ಯಂತ ಮಳೆರಾಯನ ಭೀಕರತೆಗೆ ಜನ ಬೆದರಿ ಬೆಂಡಾಗಿದ್ರೆ ಇಲ್ಲೊಬ್ಬರು ಸನ್ಯಾಸಿ ಪ್ರವಾಹಕ್ಕೆ ಹೆದರಲ್ಲ ಅಂತ ಚಾಲೆಂಜ್ ಹಾಕಿದ್ದಾರೆ. ಯಾರ ಸ್ವಾಮೀಜಿ? ಅಷ್ಟಕ್ಕೆ ಅವ್ರು ಏನು ಹೇಳಿದ್ರು? ಸ್ಟೋರಿ ನೋಡಿ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ. ನಡುಗಡ್ಡೆಯಲ್ಲಿ ಆಶ್ರಮ, ಸೇತುವೆ ಜಲಾವೃತ. ಮಂಡ್ಯ ಜಿಲ್ಲಾಡಳಿತಕ್ಕೆ ಸ್ವಾಮೀಜಿಯೊಬ್ಬರ ನಿರ್ಧಾರ ದೊಡ್ಡ ತಲೆನೋವಾಗಿದೆ. ಕಾವೇರಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿ ನಡುಗಡ್ಡೆಯಲ್ಲಿರುವ ಗೌತಮ ಕ್ಷೇತ್ರದ ಆಶ್ರಮದ ಶ್ರೀ ಗಜಾನನ ಸ್ವಾಮೀಜಿ ಆಶ್ರಮ ಬಿಟ್ಟು ಬರಲು ಒಪ್ಪದೆ ಹಠ ಹಿಡಿದಿದ್ದಾರೆ. ಹೌದು, ಆಶ್ರಮ ನಡುಗಡ್ಡೆಯಲ್ಲಿರುವ ಕಾರಣ ಸಂಪರ್ಕ ಕಲ್ಪಿಸುವ ರಸ್ತೆ, ಸೇತುವೆ ಜಲಾವೃತಗೊಂಡಿದೆ. ಇಷ್ಟಾದ್ರೂ ಸ್ವಾಮೀಜಿ ಮಾತ್ರ ಸ್ಥಳಾಂತರಕ್ಕೆ ಒಪ್ಪುತ್ತಿಲ್ಲ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕೆಆರ್ಎಸ್ನಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ನದಿಯಲ್ಲಿ ನೀರು ಹೆಚ್ಚಾಗಿದೆ. 2 ಲಕ್ಷ ಕ್ಯೂಸೆಕ್ ದಾಟಿದ್ರೆ ಆಶ್ರಮಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಆದರೆ ಸ್ವಾಮೀಜಿ ನಿರ್ಧಾರದಿಂದ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಇಕ್ಕಟ್ಟಿಗೆ ಸಿಲುಕಿದೆ. ಅಣೆಕಟ್ಟೆಗೆ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ನೀರಿನ ಹೊರಹರಿವು ಯಾವುದೇ ಕ್ಷಣದಲ್ಲಿ ಹೆಚ್ಚಾಗ್ಬೋದು. ಆದರೆ ಮತ್ತಷ್ಟು ಹೆಚ್ಚಾದರೆ ಗೌತಮ ಕ್ಷೇತ್ರಕ್ಕೂ ಕೂಡ ಜಲ ದಿಗ್ಬಂಧನ ಮತ್ತಷ್ಟು ಹೆಚ್ಚಾಗ್ಬೋದು. ಜೊತೆಗೆ ಅಲ್ಲಿಗೂ ಕೂಡ ನೀರು ತಲುಪಿದ್ರೆ ಮುಂದೆ ಅನಾಹುತ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಗಜಾನನ ಸ್ವಾಮೀಜಿಯ ಮೊಂಡಾಟ ಅಂದರೆ ಏನು, ಅವರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ನಿರಾಕರಿಸ್ತಾ ಇದ್ದಾರೆ. ಇದು ಮಂಡ್ಯ ಜಿಲ್ಲಾಡಳಿತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯಾದ್ಯಂತ ಮಳೆರಾಯನ ಭೀಕರತೆಗೆ ಜನ ಬೆದರಿ ಬೆಂಡಾಗಿದ್ರೆ ಇಲ್ಲೊಬ್ಬರು ಸನ್ಯಾಸಿ ಪ್ರವಾಹಕ್ಕೆ ಹೆದರಲ್ಲ ಅಂತ ಚಾಲೆಂಜ್ ಹಾಕಿದ್ದಾರೆ. ಯಾರ ಸ್ವಾಮೀಜಿ? ಅಷ್ಟಕ್ಕೆ ಅವ್ರು ಏನು ಹೇಳಿದ್ರು? ಸ್ಟೋರಿ ನೋಡಿ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ. ನಡುಗಡ್ಡೆಯಲ್ಲಿ ಆಶ್ರಮ, ಸೇತುವೆ ಜಲಾವೃತ. ಮಂಡ್ಯ
ಜಿಲ್ಲಾಡಳಿತಕ್ಕೆ ಸ್ವಾಮೀಜಿಯೊಬ್ಬರ ನಿರ್ಧಾರ ದೊಡ್ಡ ತಲೆನೋವಾಗಿದೆ. ಕಾವೇರಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿ ನಡುಗಡ್ಡೆಯಲ್ಲಿರುವ ಗೌತಮ ಕ್ಷೇತ್ರದ ಆಶ್ರಮದ ಶ್ರೀ ಗಜಾನನ ಸ್ವಾಮೀಜಿ ಆಶ್ರಮ ಬಿಟ್ಟು ಬರಲು ಒಪ್ಪದೆ ಹಠ ಹಿಡಿದಿದ್ದಾರೆ. ಹೌದು, ಆಶ್ರಮ ನಡುಗಡ್ಡೆಯಲ್ಲಿರುವ ಕಾರಣ ಸಂಪರ್ಕ ಕಲ್ಪಿಸುವ ರಸ್ತೆ, ಸೇತುವೆ ಜಲಾವೃತಗೊಂಡಿದೆ. ಇಷ್ಟಾದ್ರೂ ಸ್ವಾಮೀಜಿ ಮಾತ್ರ ಸ್ಥಳಾಂತರಕ್ಕೆ ಒಪ್ಪುತ್ತಿಲ್ಲ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕೆಆರ್ಎಸ್ನಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ನದಿಯಲ್ಲಿ ನೀರು ಹೆಚ್ಚಾಗಿದೆ. 2 ಲಕ್ಷ ಕ್ಯೂಸೆಕ್ ದಾಟಿದ್ರೆ ಆಶ್ರಮಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಆದರೆ ಸ್ವಾಮೀಜಿ ನಿರ್ಧಾರದಿಂದ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಇಕ್ಕಟ್ಟಿಗೆ ಸಿಲುಕಿದೆ. ಅಣೆಕಟ್ಟೆಗೆ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ನೀರಿನ ಹೊರಹರಿವು ಯಾವುದೇ ಕ್ಷಣದಲ್ಲಿ ಹೆಚ್ಚಾಗ್ಬೋದು. ಆದರೆ ಮತ್ತಷ್ಟು ಹೆಚ್ಚಾದರೆ ಗೌತಮ ಕ್ಷೇತ್ರಕ್ಕೂ ಕೂಡ ಜಲ ದಿಗ್ಬಂಧನ ಮತ್ತಷ್ಟು ಹೆಚ್ಚಾಗ್ಬೋದು. ಜೊತೆಗೆ ಅಲ್ಲಿಗೂ ಕೂಡ ನೀರು ತಲುಪಿದ್ರೆ ಮುಂದೆ ಅನಾಹುತ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಗಜಾನನ ಸ್ವಾಮೀಜಿಯ ಮೊಂಡಾಟ ಅಂದರೆ ಏನು ಅವರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ನಿರಾಕರಿಸ್ತಾ ಇದ್ದಾರೆ. ಇದು ಮಂಡ್ಯ ಜಿಲ್ಲಾಡಳಿತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯಾದ್ಯಂತ ಮಳೆರಾಯನ ಭೀಕರತೆಗೆ ಜನ ಬೆದರಿ ಬೆಂಡಾಗಿದ್ರೆ ಇಲ್ಲೊಬ್ಬರು ಸನ್ಯಾಸಿ ಪ್ರವಾಹಕ್ಕೆ ಹೆದರಲ್ಲ ಅಂತ ಚಾಲೆಂಜ್ ಹಾಕಿದ್ದಾರೆ. ಯಾರ ಸ್ವಾಮೀಜಿ? ಅಷ್ಟಕ್ಕೂ ಅವ್ರು ಏನು ಹೇಳಿದ್ರು? ಸ್ಟೋರಿ ನೋಡಿ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ. ನಡುಗಡ್ಡೆಯಲ್ಲಿ ಆಶ್ರಮ, ಸೇತುವೆ ಜಲಾವೃತ. ಮಂಡ್ಯ ಜಿಲ್ಲಾಡಳಿತಕ್ಕೆ ಸ್ವಾಮೀಜಿಯೊಬ್ಬರ ನಿರ್ಧಾರ ದೊಡ್ಡ ತಲೆನೋವಾಗಿದೆ. ಕಾವೇರಿ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ. ಶ್ರೀರಂಗಪಟ್ಟಣದ ಕಾವೇರಿ ನದಿ ನಡುಗಡ್ಡೆಯಲ್ಲಿರುವ ಗೌತಮ ಕ್ಷೇತ್ರದ ಆಶ್ರಮದ ಶ್ರೀ ಗಜಾನನ ಸ್ವಾಮೀಜಿ ಆಶ್ರಮ ಬಿಟ್ಟು ಬರಲು ಒಪ್ಪದೆ ಹಠ ಹಿಡಿದಿದ್ದಾರೆ. ಹೌದು, ಆಶ್ರಮ ನಡುಗಡ್ಡೆಯಲ್ಲಿರುವ ಕಾರಣ ಸಂಪರ್ಕ ಕಲ್ಪಿಸುವ ರಸ್ತೆ, ಸೇತುವೆ ಜಲಾವೃತಗೊಂಡಿದೆ. ಇಷ್ಟಾದ್ರೂ ಸ್ವಾಮೀಜಿ ಮಾತ್ರ ಸ್ಥಳಾಂತರಕ್ಕೆ ಒಪ್ಪುತ್ತಿಲ್ಲ. ಪ್ರವಾಹಕ್ಕೆ ಹೆದರಲ್ಲ, ಆಶ್ರಮ ಬಿಟ್ಟು ಬರಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕೆಆರ್ಎಸ್ನಿಂದ 1.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ನದಿಯಲ್ಲಿ ನೀರು ಹೆಚ್ಚಾಗಿದೆ. 2 ಲಕ್ಷ ಕ್ಯೂಸೆಕ್ ದಾಟಿದ್ರೆ ಆಶ್ರಮಕ್ಕೆ ನೀರು ನುಗ್ಗುವ ಸಾಧ್ಯತೆ ಇದೆ. ಆದರೆ ಸ್ವಾಮೀಜಿ ನಿರ್ಧಾರದಿಂದ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಇಕ್ಕಟ್ಟಿಗೆ ಸಿಲುಕಿದೆ. ಅಣೆಕಟ್ಟೆಗೆ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ನೀರಿನ ಹೊರಹರಿವು ಯಾವುದೇ ಕ್ಷಣದಲ್ಲಿ ಹೆಚ್ಚಾಗ್ಬೋದು. ಆದರೆ ಮತ್ತಷ್ಟು ಹೆಚ್ಚಾದರೆ ಗೌತಮ ಕ್ಷೇತ್ರಕ್ಕೂ ಕೂಡ ಜಲ ದಿಗ್ಬಂಧನ ಮತ್ತಷ್ಟು ಹೆಚ್ಚಾಗ್ಬೋದು. ಜೊತೆಗೆ ಅಲ್ಲಿಗೂ ಕೂಡ ನೀರು ತಲುಪಿದ್ರೆ ಮುಂದೆ ಅನಾಹುತ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಗಜಾನನ ಸ್ವಾಮೀಜಿಯ ಮೊಂಡಾಟ ಅಂದರೆ ಏನು ಅವರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ನಿರಾಕರಿಸ್ತಾ ಇದ್ದಾರೆ. ಇದು ಮಂಡ್ಯ ಜಿಲ್ಲಾಡಳಿತವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.